ನಿನ್ ತಮ್ಮ ಅನ್ನೋದನ್ನ ಮರಿಬೇಡ. ಕೂಲ್ ಡೌನ್ ಯಶು. ಯಾಕೆ ಇಷ್ಟೊಂದು BP ರೈಸ್ ಮಾಡ್ಕೋತಿದ್ಯಾ? ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನೋ ಮಾಡ್ಬೇಕು ನಾನು. ಏಯ್, ಏನು ಇದೆಲ್ಲ? ಯಾರನ್ನ ಕೇಳಿ ಈ ಶಾಸ್ತ್ರ ಅರೇಂಜ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇಲ್ವಾ, ಅಥವಾ ಅವ್ರನ್ನ ಲೆಕ್ಕಕ್ಕೆ ಇಟ್ಟಿಲ್ವಾ? ಯಶು, ಅದು ವಿನಯ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್ ಕೊಡೋದಕ್ಕೆ ಇದೇನು ಬರ್ಡೇ ಪಾರ್ಟಿ ಅನ್ಕೊಂಬಿಟ್ಟಿಯಾ? ಅಲ್ಲಮ್ಮ, ಎಲ್ಲ ನಿಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೆ ಇದನ್ನ ಏನಂತ ಅನ್ಕೊಂಡಿದ್ದೀರಾ ಅಂತ. ಶಾಸ್ತ್ರ ಅಂತಂದ್ರೆ ಒಂದು ರೀತಿ ನೀತಿ ಇರುತ್ತೆ, ಒಂದು ಗಳಿಗೆ ಅನ್ನೋದಿರುತ್ತೆ. ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹೀಗೆ ಆಗೋದು. ಹೋಗ ಅಣ್ಣ, ಅಣ್ಣ ಸುಮ್ಮನೆ ಇರ. ಅಣ್ಣ ಯಶು, ಯಾಕೆ ಕೂಗ್ತಿದ್ಯಾ? ಅಣ್ಣ ಬಾ ಅಣ್ಣ. ಯಾಕೆ ಕೂಕೊಂಡೆ? ಇಲ್ಲಿ ನೋಡಣ್ಣ, ಇಲ್ಲಿ ನಡೀತಾ ಇರೋ ತಮಾಷೆ ನೋಡು. ಅಲ್ಲಣ್ಣ, ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಇವರಿಬ್ಬರೇ ಸೇರ್ಕೊಂಡು ಶಾಸ್ತ್ರಕ್ಕೆ ತಯಾರಿ ಮಾಡ್ತಾ ಇದಾರೆ. ಇದು ಸರಿನಾ ಅಣ್ಣ? ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ನಾವು ಹೊತ್ತುಗಳಿಗೆ ಮುಹೂರ್ತ ಎಲ್ಲ ನೋಡಿನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ಅಲ್ಲಮ್ಮ, ನೀವು ನೋಡ್ಬಿಟ್ರೆ ಸಾಕಾ? ಗಂಡಿನ ಕಡೆಯವರು ನಮಗೂ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಇರುತ್ತಲ್ವಾ, ಅದನ್ನ ನೋಡ್ಬೇಕಲ್ವಾ? ಮನೆ ಮಗಳಾಗಿ ನನ್ನನ್ನ ಒಂದು ಮಾತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಹೇಳಣ್ಣ, ಇವ್ರು ಮಾಡ್ತಿರೋದು ಸರಿನಾ ತಪ್ಪ? ನೀನೇ ನ್ಯಾಯ ಹೇಳು. ಸಾರಿ ಮೇಡಮ್, ನಮ್ಮದೇ ತಪ್ಪು. ನಾವು ಕೆಟ್ಟ ಉದ್ದೇಶದಿಂದನೋ ಅಥವಾ ನಿಮಗೆ ಅವಮಾನ ಆಗಬೇಕು ಅಂತನೋ ಈ ಕೆಲಸ ಮಾಡಿಲ್ಲ. ಮಾಡ್ತಾರೋ ಕೆಲಸದಿಂದ ಇಷ್ಟೊಂದು ಮನಸ್ತಾಪಗಳಾಗ್ತಿದೆ ಅಂದರೆ ಈಗ ಈ ಶಾಸ್ತ್ರನೇ ಬೇಡ ಬಿಡಿ. ಏನು ಹೇಳ್ತಿದ್ದೆ ರುಕು? ನಿಮ್ಮ ಶಾಸ್ತ್ರ ಸಂಪ್ರದಾಯಕ್ಕೆ ನಾವು ಅಡ್ಡ ಬರ್ತಾ ಇದ್ದೀವಿ ಅಂದರೆ ಈ ಶಾಸ್ತ್ರನ ಮುಂದೆ ಹಾಕೋಣ. ಸುಮ್ಮನೆ ಮನ್ಸಿಗೆ ತಗೊಂಡು ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಮದುವೆ ಆಗಿ ಇವಾಗ ಮನೆಗೆ ಬಂದಿದ್ದಾರೆ, ಸುಮ್ಮನೆ ಗಲಾಟೆ ಎಲ್ಲ ಯಾಕೆ? ಏನಮ್ಮ, ನಾನು ಇರೋದೇ ಇಲ್ಲಿ ಗಲಾಟೆ ಮಾಡೋದಕ್ಕೆ ಅಂತನ ಅರ್ಥ? ಯಶು, ಏನು ಹೇಳ್ತಾ ಇದ್ಯಾ ನೀನು? ಕಾಲ ಘಳಿಗೆ ಸಂಪ್ರದಾಯದ ಪ್ರಕಾರ ಶಾಸ್ತ್ರ ಮಾಡಬೇಕು ಅಂತ ನೀನು ಹೇಳ್ತಿದ್ದೆ. ಅಪ್ಪ ಮಕ್ಕಳು ಗೊತ್ತಿಲ್ಲ, ಉತ್ಸಾಹದಲ್ಲಿ ಮಾಡಿಬಿಟ್ರು. ಹಾಗೆ ಉಳೋದು ಬರೋದು ಮ್ಯಾನರ್ಸ್ ಅಲ್ಲ ಅನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಹೇಗನ್ನಿಸ್ತಿದೆ? ಅಂದರೆ ಬೆಳಗ್ಗೆಯಿಂದ ಶಾಸ್ತ್ರ ಎಲ್ಲ ಮಾಡಿ ತುಂಬ ಹಿಂಸೆ ಕೊಟ್ಟರು ಅನಿಸುತ್ತೆ. ಸುಸ್ತಾಗಿದೆಯಾ? ಹೌದು, ಎಲ್ಲದರಿಂದನೂ ಸುಸ್ತಾಗಿದೆ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋ ಅಂದಾಜು ನನಗಿದೆ. ನಿಜವಾಗ್ಲೂ ಹೇಳಿದ್ನಲ್ಲ, ಪೂರ್ತಿಯಾಗಿ ಗೊತ್ತಿಲ್ಲದೆ ಇರ್ಬೋದು, ಆದರೆ ಒಂದು ಅಂದಾಜಂತೂ ಇದೆ. ಕಲ್ಯಾಣಿ, ಇದೆಲ್ಲ ನನಗೆ ಹೊಸ್ತು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಇವತ್ತು ರಾತ್ರಿ ನಡಿಬೇಕಾಗಿದ್ದ ಶಾಸ್ತ್ರನ ಮುಂದಕ್ಕೆ ಹಾಕಿದ್ದಾರೆ. ಮುಂದಕ್ಕಾಗಿದ್ದಾರಾ? ಹಾಂ, ಹೌದು. ಸೊ ನೀನು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು, ನೋ ಪ್ರೆಷರ್. ನಿನಗಿಷ್ಟ ಇಲ್ಲದೆ ಭಯದಲ್ಲಿ ಯಾವುದು ನಡೆಯೋದಿಲ್ಲ. ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ಗೊತ್ತೂ ಇಲ್ಲ, ಅರ್ಥನೂ ಮಾಡ್ಕೊಂಡಿಲ್ಲ. ಹೌದು ಕಲ್ಯಾಣಿ, ಯಾವುದೇ ಒಂದು ಸಂಬಂಧಕ್ಕೆ ಒಂದು ಸಮಯ ಅಂತ ಬೇಕಾಗುತ್ತೆ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕು, ಪ್ರೀತಿ ಹುಟ್ಟಬೇಕು. ಶಾಸ್ತ್ರದಿಂದ ಒಂದೇ ರಾತ್ರಿಯಲ್ಲಿ ಒಬ್ಬರ ಜೊತೆ ಜೀವನ ಪೂರ್ತಿ ಇರ್ತೀನಿ ಅನ್ನೋದು ನಿರ್ಧಾರ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನಗಾಗನ್ನಿಸ್ತಿದೆ. ನೀವಿದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ ಕಲ್ಯಾಣಿ, ಎಲ್ಲದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ನಿನಗೆ ಏನೇ ಅನ್ಸಿದ್ರು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳ್ಬೋದು, ಯಾವ ಪ್ರಾಬ್ಲಮೂ ಇಲ್ಲ. ನೀವು ಒಂದೆರಡು ದಿವಸ ನಿಂತು ಎಲ್ಲರೂ ಒಟ್ಟಿಗೆ ಹೋಗ್ಬೋದಿತ್ತು. ಮನೆ ಚಿಕ್ಕದು ಅಂತ ನಿಮಗೆ ಸರಿ ಹೋಗ್ಲಿಲ್ವೇನೋ? ಚೆನ್ನಾಗಿ ಹೇಳಿದ್ರೆ ನೀವು.
ಮನೆಗಿಂತ ಮನಸ್ಸು ದೊಡ್ಡದಿರಬೇಕು. ಇಲ್ಲೇನು ಕಮ್ಮಿ ಇತ್ತು? ನಾನು ಇದ್ದಷ್ಟು ಸಮಯ ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿ ಹೋಗ್ತಾ ಇದ್ದೀನಿ ನಾನು. ನೀವು ಅಪ್ಪಣೆ ಕೊಟ್ಟರೆ ಅಂಗಡಿಯಲ್ಲಿ ತುಂಬ ಕೆಲಸ ಇದೆ, ಕ್ಲೈಂಟ್ಸ್ ಬರೋರಿದ್ದಾರೆ. ಆಯ್ತು ಸರ್. ತುಂಬ ಸಂತೋಷ, ಬರ್ತೀನಿ ನಾನು. ಅಣ್ಣ, ಎಲ್ರು ಹೊರಟ್ಬಿಟ್ರೆ ಹುಡುಗನ ಜೊತೆ ಯಾರು ಇರ್ತಾರೆ? ಹುಡುಗರಿಗೆ ಏನು ಭಯನಾ ಯಶು? ನೀವ್ ಸುಮ್ನಿರಿ ರಾಜಮ್ಮ, ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ. ಹುಡುಗನ್ನ ಒಬ್ಬನೇ ಮನೇಲಿ ಬಿಟ್ಟು ಹೋಗಕ್ಕಾಗತ್ತಾ? ನಿಮ್ಮಲ್ಲಿ ಯಾರು ಬೇಕಾದರೂ ಇರ್ಬೋದು, ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ತೀವಿ. ಹೌದು ಯಶು, ನೀನೇ ಇಲ್ಲಿದ್ದು ಎಲ್ಲನೂ ಕರ್ಕೊಂಡು ಬಾ. ನಾನು ಹೋಗಿ ಮನೆ ತುಂಬಿಸ್ಕೊಳ್ಳೋಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ನಾನು ಒಬ್ಳೆ ಇಲ್ಲಿ ಆಗಲ್ಲ ಅಣ್ಣ. ಇನ್ಯಾರು ಇರ್ತಾರೆ? ನೋಡಮ್ಮ, ಒಂದು ಕೆಲಸ ಮಾಡು, ನೀನಿರು ಯಶು ಜೊತೆಲಿ. ನಾನಾ? ನನ್ನ ಕೈಲಾಗಲ್ಲಪ್ಪ. ಅಯ್ಯೋ ರಾಜಮ್ಮ, ನೀವಿರಿ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇವರಿಬ್ಬರನ್ನ ಇಲ್ಲೇ ಬಿಟ್ರೆ 2 ವಾರ ಆಗೋದು ಫಿಕ್ಸು. ಇವರಿಬ್ರು ಸೇರ್ಕೊಂಡು ಏನೋ ಸ್ಕೀಮ್ ಆಗ್ತಿದ್ದಾರೆ. ಆಯ್ತಲ್ಲ, ಹಾಗಾದ್ರೆ ಇನ್ನೇನಾರು ಇದೆಯಾ? ಬರೀ ಲೇಡೀಸೇ ಇದ್ರೆ ಹೇಗೆ? ಅವನ ಜೊತೆ ಯಾರಾದರೂ ಗಂಡು ಮಕ್ಕಳು ಅಂತ ಇದ್ರೆ ಅವನಿಗೂ ಮುಜುಗರ ಆಗಲ್ಲ. ಹೌದಪ್ಪ, ಕೃಷ್ಣ ಇದ್ರೆ ಅವನ ಜೊತೆ ಮುಜುಗರ ಇಲ್ಲದೆ ಮಾತಾಡ್ಬೋದು. ಆಯ್ತು ಬಿಗ್ರೆ, ನಾನು ಬರ್ತೀನಿ. ಕೊಟ್ಟಿ ಬರಲಾ? ಯಶು ಬರ್ತೀನಿ.